Hey guys, welcome back to Seema's Academy and welcome to second PC Business Studies Easy class series. So in the last video we have learned about the functional foremanship and ಆ ಎಲ್ಲ ಪಾಯಿಂಟ್ಸ್ ಗಳನ್ನ ಮೆಮರೈಸ್ ಮಾಡ್ಕೊಂಡು ಬನ್ನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. So go on telling what are the points that we learned in the last video lecture. So functional foremanship ಅಲ್ಲಿ ಎರಡು divisions ಇದೆ. What are those? Planning in charge and production in charge. Very good. Planning in charge ನಲ್ಲಿ ಬರುವ ಫೋರ್ಮೆನ್ ಗಳು ಯಾರೆಲ್ಲ? Instruction card clerk, route clerk, time and cost clerk and disciplinarian. Very good. And in production in charge we have speed boss, gang boss, repair boss and inspector. Very good. Now in today's video we are going to finish up with the 8 mark question. So very erade questions iruvanthadde helide ನಾನು ಮೊದಲಿಗೆ. So one question we have already dealt with. Now this is the second question and the last question. So ಇಲ್ಲಿಗೆ second chapter ಮುಕ್ತಾಯ. Okay na? So explain the nature of principles of management. Principles of management ಅಂದ್ರೆ ನಿರ್ವಹಣೆಯ ತತ್ವಗಳಿಗೇನಿವೆ ಅದರ ನೇಚರ್ ಅಥವಾ ಅದರ ಫೀಚರ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. So totally we have 7 points along with introduction and conclusion. Okay, so introduction ಮತ್ತು conclusion ಬರೆಯೋದಕ್ಕೆ ಒಂದು ಮಾರ್ಕ್ ಇರುತ್ತೆ, half mark, half for introduction, half for conclusion. ಏನ್ ಬರಿಬೇಕು ಇಂಟ್ರೊಡಕ್ಷನ್ ನಲ್ಲಿ? ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು ಅದನ್ನ ಬರೀರಿ. ಕನ್ಕ್ಲೂಷನ್ ನಲ್ಲಿ ಯು ಕ್ಯಾನ್ ಗಿವ್ ಯುವರ್ ಓನ್ ಕನ್ಕ್ಲೂಷನ್, one sentence. Now the first nature of principles of management is universal applicability. So ಈ principles of management ಏನಿದೆ, ಈ FW ಟೇಲರ್ ಕೊಟ್ಟಿರುವಂತಹ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಹೆನ್ರಿ ಫಯಾಲ್ ನವರ 14 ಪ್ರಿನ್ಸಿಪಲ್ಸ್ ಇರಬಹುದು. ಸೊ ದೇರ್ ಆರ್ ಡಿಫರೆಂಟ್ ಪ್ರಿನ್ಸಿಪಲ್ಸ್ ಲೈಕ್ ಡಿವಿಷನ್ ಆಫ್ ವರ್ಕ್, ಸ್ಕೇಲ್ ಚೈನ್, equity, decentralization, centralization. Okay, so if you haven't studied about 14 principles of Fayol, Henry Fayol principle, just make kannadis. Okay, just open your textbook and just see what are the 14 principles of management. So there are several principles given by different authors. First point says that these principles have universal applicability. ಅಂದ್ರೆ ಸಂಸ್ಥೆ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅಥವಾ ಮೀಡಿಯಂ ಆರ್ಗನೈಸೇಷನ್ ಆಗಿರ್ಬೋದು, ಅದೇ ರೀತಿ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಇಟ್ ಕುಡ್ ಬಿ ಅ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಆರ್ ಇಟ್ ಕುಡ್ ಬಿ ಎ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಮೇ ಬಿ ಅನ್ ಆರ್ಗನೈಸೇಷನ್ ವರ್ಕಿಂಗ್ ಇನ್ ಇಂಡಿಯಾ ಆರ್ ಇಟ್ ಮೇ ಬಿ ಅನ್ ಆರ್ಗನೈಸೇಷನ್ ವರ್ಕಿಂಗ್ ಇನ್ USA. ಎವ್ರಿವೇರ್, ಎಲ್ಲಾ ಕಡೆಯಲ್ಲೂ ಕೂಡ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಅಪ್ಲಿಕೇಬಲ್. ಓಕೆ, ದೀಸ್ ಆರ್ ಅಪ್ಲಿಕೇಬಲ್. ಅಫ್ಕೋರ್ಸ್ ಕೆಲವೊಂದು ಎಕ್ಸೆಪ್ಷನ್ಸ್ ಇರಬಹುದು, ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್, ಈಗ ಡಿವಿಷನ್ ಆಫ್ ವರ್ಕ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಏನು ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿದ್ರೆ? ಡಿವಿಷನ್ ಆಫ್ ವರ್ಕ್. ಸೊ ವರ್ಕ್, ಕೆಲಸವನ್ನ ಡಿವೈಡ್ ಮಾಡಬೇಕು. ಸೊ ದಿಸ್ ಈಸ್ ಲಿಮಿಟೆಡ್ ಟು ಓನ್ಲಿ ದೋಸ್ ಆರ್ಗನೈಸೇಷನ್ ವಿಚ್ ಹ್ಯಾಸ್ ಡಿಪಾರ್ಟ್ಮೆಂಟ್ಸ್. ದೊಡ್ಡ ದೊಡ್ಡ ಆರ್ಗನೈಸೇಷನ್ ಗೆ ಮಾತ್ರ ಇದು ಅನ್ವಯಿಸುತ್ತೆ. ಯಾಕಂತ ಹೇಳಿದ್ರೆ ಸಣ್ಣ ಆರ್ಗನೈಸೇಷನ್ ಗಳಲ್ಲಿ ಕೆಲಸವೇ ಸ್ವಲ್ಪ ಇರುತ್ತೆ. ಸೊ ಅದನ್ನ ಡಿವೈಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಅಫ್ಕೋರ್ಸ್ ಇಟ್ ಹ್ಯಾಸ್ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ, ಬಟ್ ಕೆಲವೊಂದು ಪ್ರಿನ್ಸಿಪಲ್ಸ್ ಗಳು that is limited to certain organizations only. Okay, that you have to mention in the first one. Second one, general guidelines. These principles, these are just general guidelines to the problems. They do not provide a straight jacket solution to a problem. ಅಂದ್ರೆ ಒಂದು ಸಮಸ್ಯೆ ಉದ್ಭವ ಆಗಿದೆ ಸಂಸ್ಥೆಯಲ್ಲಿ ಅಂತ ಹೇಳಿದ್ರೆ ಬುಕ್ ತಗೊಂಡು ಈ ಪ್ರಿನ್ಸಿಪಲ್ ಇದೆ ಇದನ್ನ ಅಪ್ಲೈ ಮಾಡಿ ಅಂತ ಹೇಳಕ್ಕಾಗಲ್ಲ. ಓಕೆ, ಬಿಕಾಸ್ ಬಿಸ್ನೆಸ್ ವರ್ಕ್ಸ್ ಇನ್ ಅ ಡೈನಾಮಿಕ್ ಎನ್ವೈರನ್ಮೆಂಟ್. ಸೊ ರಿಯಲ್ ಲೈಫ್ ಸಿಚುವೇಶನ್ ಗಳು, ಬಿಸ್ನೆಸ್ ಅಲ್ಲಿ ಉದ್ಭವ ಆಗುವಂತಹ ಪ್ರಾಬ್ಲಮ್ಸ್ ಗಳು ಬೇರೆ ಬೇರೆ ಆಗಿರುತ್ತೆ. ಅಂಡ್ ದಾಟ್ ಡಿಪೆಂಡ್ಸ್ ಅಪಾನ್ ದ ಡಿಫರೆಂಟ್ ಆರ್ಗನೈಸೇಷನ್. ಸಂಸ್ಥೆ ಯಾವ ರೀತಿ ರನ್ ಆಗ್ತಿದೆ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ ಆಗಿ ನಾವು ಈ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡಬಹುದು ಅಂತ ಹೇಳಕ್ಕಾಗಲ್ಲ. ವಿ ಹ್ಯಾವ್ ಟು ಮೇಕ್ ಅ ಲಿಟಲ್ ಚೇಂಜಸ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ದೀಸ್ ಆರ್ ಜಸ್ಟ್ ಅ ಜನರಲ್ ಗೈಡ್ ಲೈನ್ಸ್, ಬಟ್ ದೀಸ್ ಪ್ರಿನ್ಸಿಪಲ್ಸ್ ಆರ್ ವೆರಿ ಇಫೆಕ್ಟಿವ್. ಯಾಕಂತ ಹೇಳಿದ್ರೆ ಕೆಲವೊಂದು ಬಾರಿ ಒಂದು ಸಣ್ಣ ನಮಗೆ ಹಿಂಟ್ ಸಿಕ್ಕಿದ್ರು ಸಾಕು, ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಕೊಡೋದಕ್ಕೆ ಒಂದು ಸಣ್ಣ ಹಿಂಟ್ ಸಿಕ್ಕಿದ್ರು ಕೂಡ ಸಾಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ದೀಸ್ ಪ್ರಿನ್ಸಿಪಲ್ಸ್ ಆರ್ ಜಸ್ಟ್ ದ ಜನರಲ್ ಗೈಡ್ ಲೈನ್ಸ್. ದೇ ಡು ನಾಟ್ ಪ್ರೊವೈಡ್ ಅ ಸ್ಟ್ರೈಟ್ ಜಾಕೆಟ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್. Third one, formed by practice and experimentation. So this we have learned in the first chapter. So when I told you about the science, features of science, ನಾನು ಹೇಳಿದೆ ಸೈನ್ಸ್ ನಲ್ಲಿ ಯಾವ ರೀತಿ ಎಕ್ಸ್ಪೆರಿಮೆಂಟೇಷನ್ ಗಳನ್ನ ಮಾಡಿ ನಂತರ ಅವರು ಪ್ರಿನ್ಸಿಪಲ್ಸ್ ಗಳನ್ನ ಫಾರ್ಮ್ ಮಾಡ್ತಾರೋ ಅಥವಾ ಥಿಯರಿಗಳನ್ನ ಫಾರ್ಮ್ ಮಾಡ್ತಾರೋ, ಅದೇ ರೀತಿ ಮ್ಯಾನೇಜ್ಮೆಂಟ್ ಗಳಲ್ಲೂ ಕೂಡ ಎಕ್ಸ್ಪೆರಿಮೆಂಟೇಷನ್ ಗಳನ್ನ ಮಾಡಿ ಪ್ರಿನ್ಸಿಪಲ್ಸ್ ಅನ್ನ ಫಾರ್ಮ್ ಮಾಡ್ತವೆ. ಸೊ ಪ್ರಿನ್ಸಿಪಲ್ಸ್ ಆರ್ ಫಾರ್ಮ್ಡ್ ಬೈ ದ ಕಲೆಕ್ಟಿವ್ ವಿಸ್ಡಮ್ ಆಫ್ ದ ಮ್ಯಾನೇಜರ್ಸ್, ಬೈ ದ ಎಕ್ಸ್ಪೀರಿಯನ್ಸ್ ಆಫ್ ದ ಮ್ಯಾನೇಜರ್ಸ್. ಓಕೆ, ದೆನ್ ಫೋರ್ತ್ ಒನ್, ಇಟ್ ಇಸ್ ಫ್ಲೆಕ್ಸಿಬಲ್. Flexible ಅಂತ ಹೇಳಿದ್ರೆ it provides a flexibility. You can change the principles. So it is not rigid. Management principles are not rigid. ನಾನು ಹೇಳಿದೆ ಆಲ್ರೆಡಿ, ಬಿಸ್ನೆಸ್ ಸಿಚುವೇಶನ್ಸ್ ಬೇರೆ ಬೇರೆ ಆಗಿರುತ್ತೆ, ಬಿಸ್ನೆಸ್ ಫಂಕ್ಷನ್ಸ್ ಅನ್ನ ಡೈನಾಮಿಕ್ ಎನ್ವೈರನ್ಮೆಂಟ್. ಸೊ ಹಾಗಾಗಿ ನಾವು ಪ್ರಿನ್ಸಿಪಲ್ಸ್ ಅನ್ನ ಯಾವ ರೀತಿ ಇದೆ ಅದೇ ರೀತಿ ಅಪ್ಲೈ ಮಾಡಕ್ಕಾಗಲ್ಲ. ಓಕೆ, ದೇ ಆರ್ ನಾಟ್ ಅಬ್ಸಲ್ಯೂಟ್ ಪ್ರಿಸ್ಕ್ರಿಪ್ಷನ್ಸ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಲೈಕ್ ವಿ ಫಾಲೋ ದ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಸೊ ಆ ತರ ಇಲ್ಲ. ಯು ಕ್ಯಾನ್ ಮ್ಯಾನೇಜರ್ಸ್ ವಾಟ್ ದೇ ಡೂ ಇಸ್ ದೇ ಚೇಂಜ್ ದ ಪ್ರಿನ್ಸಿಪಲ್ಸ್. ಅಂದ್ರೆ ಅವರ ಸಿಚುವೇಶನ್ಗೆ ಅನುಗುಣವಾಗಿ ಅವರ ಪ್ರಿನ್ಸಿಪಲ್ಸ್ ಗಳನ್ನ ಮಾಡಿಫೈ ಮಾಡಿ ಅದನ್ನ ಅಪ್ಲೈ ಮಾಡ್ತಾರೆ. ಓಕೆ,
Then mainly management principles are mainly behavioral. They intend to bring a change in the behavior of the employees or people who are working in the organization. So ಸಂಸ್ಥೆಯಲ್ಲಿ ಒಳ್ಳೆ ರಿಲೇಶನ್ಶಿಪ್ ತರಬೇಕು ಬಿಟ್ವೀನ್ ದ ಎಂಪ್ಲಾಯೀಸ್ ಅಂಡ್ ದ ಮ್ಯಾನೇಜರ್ಸ್ ಅಂಡ್ ದ ಮೆಟೀರಿಯಲ್ ರಿಸೋರ್ಸಸ್ ದಟ್ ಇಸ್ ಬೀಂಗ್ ಯೂಸ್ಡ್. ಸೊ ಅದಕ್ಕಾಗಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇರುವಂತದ್ದು, ನಿರ್ವಹಣೆಯ ತತ್ವಗಳು ಇರುವಂತದ್ದು. ಓಕೆ, ಸೊ ಬ್ರಿಂಗ್ ಅ ಗುಡ್ ರಿಲೇಶನ್ಶಿಪ್, ಟು ಬ್ರಿಂಗ್ ಅ ಗುಡ್ ರಿಲೇಶನ್ಶಿಪ್ ಅಮಾಂಗ್ the employees, the managers and other material resources that is being used in the organization. Sixth one, cause and effect relationship. So just like I've told you in science, we explain the cause and effect, right? So just like law of gravity explains the cause and effect, ಅದೇ ರೀತಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಕಾಸ್ ಅಂಡ್ ಇಫೆಕ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಅಂದ್ರೆ ಈ ಪ್ರಿನ್ಸಿಪಲ್ ಅನ್ನು ಅಪ್ಲೈ ಮಾಡಿದ್ರೆ ಈ ತರ ಇಫೆಕ್ಟ್ ಆಗುತ್ತೆ, ಈ ತರ ರಿಸಲ್ಟ್ ಬರುತ್ತೆ. ಸೊ ಅದನ್ನ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಕ್ಸ್ಪ್ಲೈನ್ ಮಾಡುತ್ತೆ. ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್. ದೇ ಟೆಲ್ ದ ಮ್ಯಾನೇಜರ್ ಇಫ್ ದಿಸ್ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ is applied, this will be the effect. Then last one, contingent. So contingent ಅಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅದನ್ನೇ ನಾನು ತುಂಬಾ ಬಾರಿ ಹೇಳಿದ್ದೇನೆ ಈಗ ಆಲ್ರೆಡಿ. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಇಂದ ತೆಗೆದು ಬಿಸ್ನೆಸ್ ಅಲ್ಲಿ ಅಪ್ಲೈ ಮಾಡಕ್ಕಾಗಲ್ಲ. ದಟ್ ಹ್ಯಾಸ್ ಟು ಬಿ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಸೊ ಸಿಚುವೇಶನ್ಸ್ ಗಳನ್ನ ನೋಡ್ಕೊಂಡು ನಾವು ಪ್ರಿನ್ಸಿಪಲ್ಸ್ ಅನ್ನ ಒಂದು ಅಲ್ಪ ಸ್ವಲ್ಪ ಮಾಡಿಫೈ ಮಾಡಿ ಯೂಸ್ ಮಾಡ್ತೇವೆ. ದಟ್ ಇಸ್ ಕಾಲ್ಡ್ ಎಸ್ ಕಾಂಟಿಂಜೆಂಟ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯೀಸ್ಗೆ ಫೇರ್ ಅಂಡ್ ಜಸ್ಟ್ ಅಥವಾ ರೀಸನೇಬಲ್ ರೆಮ್ಯೂನರೇಷನ್, ಸ್ಯಾಲರಿ ಅನ್ನು ಕೊಡಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಓಕೆ, ರೆಮ್ಯೂನರೇಷನ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಸೊ ಹಿಯರ್ ದೇ ಸೇ ದಟ್ ಎಂಪ್ಲಾಯೀಸ್ ಶುಡ್ ಬಿ ಗಿವನ್ ಫೇರ್ ಅಂಡ್ ಜಸ್ಟ್ ರೆಮ್ಯೂನರೇಷನ್, ಒಳ್ಳೆ ಸ್ಯಾಲರಿಯನ್ನು ಎಂಪ್ಲಾಯೀಸ್ ಗಳಿಗೆ ಕೊಡಬೇಕು. ಬಟ್ ವಾಟ್ ಈಸ್ ಫೇರ್ ಅಂಡ್ ಜಸ್ಟ್? that depends upon the organization. ಒಂದು ಸಣ್ಣ ಸಂಸ್ಥೆಗೆ that is earning only 2 lakh rupees a month ಅಥವಾ 3 lakh rupees a month, ಅವರಿಗೆ ಎಂಪ್ಲಾಯೀಸ್ ಗಳಿಗೆ 50,000 60,000 ಸ್ಯಾಲರಿ ಅನ್ನ ಕೊಡಬೇಕು, that is fair and just ಅಂತ ಹೇಳಕ್ಕಾಗಲ್ಲ. ಅದೇ ಒಂದು ಕಂಪನಿ, if that company is making 500 crores a month, it can definitely pay 50,000 60,000 rupees per month for the employees ಅಲ್ವಾ. So what is fair and just? that depends on the organization. So ಹಾಗಾಗಿ ಸಿಚುವೇಶನ್ಸ್ ಗಳನ್ನ ನೋಡ್ಕೊಂಡು ನಾವು ಪ್ರಿನ್ಸಿಪಲ್ಸ್ ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. that is the meaning of being contingent. Contingent ಅಂತ ಹೇಳಿದ್ರೆ principles have to be applied depending on the situations. You have to modify the principles sometimes and then apply it. So that is all the 7 points for the nature of principles of management. Quickly we'll revise once and then we'll wind up this video. So what is the first nature? That is universal applicability. Second one, general guidelines. Third one, formed by practice and experimentation. Fourth one, flexible. Fifth one, mainly behavioral. Sixth, cause and effect relationship, and seventh one, contingent. So yes, that was all for today's video. I hope you're finding this video series useful, and if you're liking this content, please give this video a like and ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, and ಕಮೆಂಟ್ ನಲ್ಲಿ ಕೂಡ ನನಗೆ ತಿಳಿಸಿ ನಿಮಗೆ ಕ್ಲಾಸ್ ಸೀರೀಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಕೊಂಡು. So this was the end of the chapter 2. In the next video, we'll start with chapter 3, that is business environment. So I'll see you in the next video. Till then, take care. Bye. Namaste.